ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ ಮಿನಿಸ್ಟರ್ ಇದ್ದಾರೆ. ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಫೋನ್ ಕಾಲ್ ಮಾಡಿ ಅವರಿಗೆ ವಾಚಾಮಗೋಚರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಾನು ಮನಸ್ಸು ಮಾಡಿದರೆ ಈ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡಬಲ್ಲೆ. ಒಂದು ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಎಷ್ಟೊತ್ತಿನ ಕೆಲಸ ಅದು, ಅಂಥ ಕೆಲಸ ಮಾಡೋಕ್ಕೆ ಹೋಗಲ್ಲ. ನನಗೆ ಇಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲ, ಈ ಒಂದು ಗೊಂಬೆ ಅಲ್ಲ ನನಗೆ ವಿಚಾರ ಇರೋದು. ಈ ಗೊಂಬೆ ಹಿಂದೆ ಸೂತ್ರ ಹಿಡ್ಕೊಂಡೊಬ್ಬರು ನಿಂತಿದ್ದಾರಲ್ಲ, RSS ಎನ್ನುವ ಸಂಘಟನೆ, ಅದು ನನ್ನ ಟಾರ್ಗೆಟು. ಅವರ ವಿಚಾರಧಾರೆಗಳು ನನ್ನ ಟಾರ್ಗೆಟ್ ಇರೋದು. ಅವರು ಹೇಳಿಕೊಟ್ಟಿದ್ದಕ್ಕೆ ಈ ಥರ ಇವರು ಮಾಡ್ತಾ ಇದ್ದಾರೆ. RSSನ ಶಾಖೆಗಳಲ್ಲಿ ಇದನ್ನು ಕಲಿಸೋದು, ಇಂಥ ಸಂಸ್ಕರಣನ ಕಲಿಸೋದು ಅಂತ ಹೇಳಿ ಒಂದು ಆಡಿಯೋವನ್ನು ಇವತ್ತು ಪ್ರಿಯಾಂಕ್ ಖರ್ಗೆ ಪ್ಲೇ ಮಾಡಿದ್ದಾರೆ. ಮೊದಲು ನಾನು ಒಂದು ಆಡಿಯೋವನ್ನು ಇಲ್ಲಿ ಪ್ಲೇ ಮಾಡಿಸ್ಬಿಡ್ತೀನಿ. ಇದಾದ ಮೇಲೆ ನಾನು ಡಿಬೇಟನ್ನು ಶುರು ಮಾಡ್ತೀನಿ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಸ್ವಲ್ಪ ತಾವೇ ಗಮನಿಸಿ. ನಾನು ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो, क्या होता? हाँ? तू कौन है? तू तेरे हाँ? क्या प्रॉब्लम क्या है तुम्हारा? हाँ? प्रॉब्लम क्या है तुम्हारा? अरे इसके बारे में जो बोलने रखती तेरी औकात है क्या? हाँ? अब मेरे औकात है, मैं RSS का जुड़ा हुआ. मेरे RSS जो है ना 100 साल के. ये प्रियंका जो है ना, तू अभी पैदा हुआ है, 40 साल तेरा उम्र हुआ है. हाँ? तेरे बाप को बोलने को नहीं आता. राहुल गांधी को वो प्रियंका गांधी बोलता है. हाँ? यही राहुल सीखे गांधी क्या? को ये वो ये बोलता ये है, सब तेरे जो बाप गाली, को- एक मिनट सुनो, ये सब जो गाली बक रहे हो ना, यही आपका हाँ। सीख है? RSS का सीख यही है क्या? यही सिखाते आपको RSS शाखा में? मतलब नहीं शाखा बोलो में जुड़ा RSS नहीं हूँ शाखा. मैं. अरे भाई एक मिनट ठहरो. अरे भाई, RSS तुम शाखा में ऐसे ही हाँ, अरे ये भाई, तो किसका तेरे- ये? अरे पहली ठहरो, बात- अरे ठहरो भाई. पहली बात मेरी को ये आपको शाखा में सिखाते हैं? मोहन भागवत जी सिखाते हैं? हाँ? अरे कौन BL संतोष जी सिखाते हैं? अरे पहले मेरी बात सुन. पहली बात तो सुनते जा. बात सुनने की औकात रखते जा. ಇಲ್ಲ मैं RSS को ಇಲ್ಲ जुड़ा ಕೇಳಿ. हुआ हूँ. लेकिन मैं अरे जो- ठहरो, तुमको ए, तेरे जैसे हर तो ये सब प्रियंका तेरा प्रियंका ಈ ರೀತಿಯ ಕರೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಎಷ್ಟು ಸರಿ, ಈ ಥರ ಕರೆ ಮಾಡಬಹುದಾಗುತ್ತಾ, ಮಾಡಬಾರದಾ, ಇದೇ ಹೇಳ್ಕೊಡ್ತಾರಾ ಶಾಖೆಯಲ್ಲಿ ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗಿದೆ. ಇಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಟರಾಜ್ ಗೌಡ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಮಸ್ತೆ. ಒಂದು ಕಡೆ ರಾಜಶೇಖರಾನಂದ ಶ್ರೀಗಳಿದ್ದಾರೆ ವಜ್ರದೇಹಿ ಮಠದ ಕಡೆಯಿಂದ. ಸ್ವಾಗತ ನಿಮಗೆ ರಾಜಶೇಖರಾನಂದ ಶ್ರೀಗಳ ಒಂದು ಡಿಬೇಟ್ಗೆ. ಈಗ ಇಲ್ಲಿ ನಟರಾಜ್ ಗೌಡ್ರೆ, ಪ್ರಿಯಾಂಕ್ ಖರ್ಗೆ ಅವರ ನೇರ ಪ್ರಶ್ನೆ, ಈ ಥರದ್ದು ಥ್ರೆಟ್ ಕಾಲು ಯಾರಿಂದ ಬೇಕಾದ್ರೂ ಬರಬಹುದು. ನಾವು ಎಲ್ಲರೂ ಹೇಳೋದೇನೆಂದರೆ, ಯಾವುದೇ ಒಬ್ಬ ವ್ಯಕ್ತಿ, ಅದು ನಾಟ್ ಓನ್ಲಿ ಪ್ರಿಯಾಂಕ್ ಖರ್ಗೆ, ಯಾವುದೇ ವ್ಯಕ್ತಿಗೆ ಈ ಥರ ಥ್ರೆಟ್ ಕಾಲ್ಗಳು, ಅವಾಚ್ಯ ಶಬ್ದಗಳು, ಈ ಥರ ಕಿರಿಕಿರಿನೇ. ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಬೇಡ, ರಕ್ಷಣೆ ಮಾಡ್ತಕ್ಕಂಥ ಕೆಲಸ. ಯಾರನ್ನೂ ಇಲ್ಲಿ ರಕ್ಷಣೆ, ಪ್ರಿಯಾಂಕ್ ಖರ್ಗೆ ರಕ್ಷಣೆ ಮಾಡಿಬಿಡಿ, ದೊಡ್ಡ ಕೆಲಸ ಮಾಡಿಬಿಟ್ರು, ಅವ್ರಿಗೇನೋ ಬಹಳ ಕನಿಕರ ಇದೆ, ಇದೇನು ಅವಶ್ಯಕತೆ ಇರಲಿಲ್ಲ. ಕಂಪ್ಲೇಂಟ್ ಕೊಡ್ಬೋದಲ್ಲ, ಇದೇ ಸಂವಿಧಾನ ಇದೆ, ಇದೇ ಕಾನೂನು ಇದೆಯಲ್ಲ, ಯಾಕೆ ಮಾಡಲ್ಲ ಅದನ್ನು? ಸ್ಟ್ರೇಟ್ ಆಗಿ ಕಂಪ್ಲೇಂಟ್ ಕೊಡಿ. ಅವ್ನು ಯಾರು ಮಾತಾಡಿದಾನೋ ನಂಬರ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಕರೆಕ್ಟ್. ಅದು ಒಂದೇ ನಂಬರ್ ಅಲ್ಲ, ಹಲವಾರು ಕರೆ ಬರ್ತೀವಿ ಅಂತ ಹೇಳಿದಾಗ ಇವ್ರು ಯಾಕೆ ಇದನ್ನು ಹೋಲ್ಡ್ ಮಾಡೋದು? ರಾಜಕೀಯ ಇಶ್ಯೂಗೆ ಇದನ್ನು ಚಾಲ್ತಿಯಲ್ಲಿ ಇಡೋದಾ? ಇಲ್ಲ ನೋಡಿ, ನೀವು ಒಂದು ಥ್ರೆಟ್ ಕಾಲ್ ಬಂದರೆ ಏನು ಮಾಡ್ತೀರಿ ಗೌಡ್ರೆ? ಇಲ್ಲ ಏನು ಮಾಡ್ತೀರಿ ಥ್ರೆಟ್ ಕಾಲ್ ಬಂದರೆ ನಿಮಗೆ? ಇಲ್ಲ ಇದು ಒಬ್ಬ ಮಂತ್ರಿಗಳಾಗಿ ಅವ್ರಿಗೆ ಇದಕ್ಕಿಂತ ಮಾಡಕ್ಕೆ ಬೇರೆ ಕೆಲಸಗಳಿದ್ದಾವೆ. ಅಂದರೆ ಈ ಸಣ್ಣ ಪುಟ್ಟ ಟ್ರೋಲ್ಗಳಿಗೆ, ಕಾಲಾಳುಗಳಿಗೆ, ನಾಗಪುರದ ಶಾಖೆಗಳಿಂದ ದ್ವೇಷವನ್ನು ಕಲಿತು ವಿಷವನ್ನು ಕಕ್ಕುತ್ತಿರೋ ಈ ಥರ ನಾಗರಾವುಗಳು ಭಾಳ ಇದ್ದಾವೆ. ಅವುಗಳಿಗೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ಆದರೂ ಕೂಡ ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ಗೃಹ ಸಚಿವರು ಆಲ್ರೆಡಿ ಸುಮೋಟೋ ಕೇಸ್ ಹೇಳಿದ್ದಾರೆ. ಸುಮೋಟೋ ಕೇಸ್ ಆಗ್ತದೆ. ಯಾರ್ಯಾರು ಥ್ರೆಟ್ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅಥವಾ ಫೋನ್ ಕಾಲ್ಗಳಲ್ಲಾಗಿ ಯಾರ್ಯಾರು ಥ್ರೆಟ್ ಹಾಕಿದ್ದಾರೆ, ಅವೇ ಶಬ್ದ ನಿಲ್ಲಿಸಿದ್ದಾರೆ, ಎಲ್ಲರ ಮೇಲೂ ಕೇಸ್ ಆಗ್ತದೆ. ಎಲ್ಲರ ಮೇಲೂ ಕೇಸ್ ಆಗ್ತದೆ. ಕಾನೂನು ಏನು ಸುಮ್ಮನೆ ಕಣ್ಮುಚ್ಕೊಂಡು ಕೂತಿಲ್ಲ. ಯಾರೋ ಥ್ರೆಟ್ ಮಾಡ್ತಾ ಇದ್ದಾರೆ, ಯಾರ ಮೇಲೋ ಯಾರೋ ಶೂ ಎಸಿತಾ ಇದ್ರೆ ಸುಮ್ಮನೆ ನೋಡ್ಕೊಂಡು ಕೂತಿಲ್ಲ. ಇಲ್ಲಿ ಕಾನೂನು ಇಲ್ಲ, ಕಾನೂನಿದೆ, ಕೆಲಸ ಮಾಡ್ತದೆ. ನೀವು ದೂರು ಕೊಡದಲ್ಲೇ ಇರಲಿ, ಕೆಲಸಲ್ಲಿ ಅವರೇ ಸುಮೋಟೋ ತಗೊಂಡು ಮಾಡ್ತಾರೆ ಆ ಕೆಲಸ, ಇದನ್ನು ಸುಮೋಟೋ ತಗೊಂಡು ಮಾಡ್ತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮದು ಈ ಸೈದ್ಧಾಂತಿಕವಾಗಿ ವ್ಯತ್ಯಾಸಗಳಿದ್ದಾವೆ. ಓಕೆ, ನಮ್ಮದು ಸಮಾಜವಾದ, ಜಾತ್ಯತೀತವಾದ ನಮ್ಮದು, ಅದು ನಾವು ಬಿಡೋದಿಲ್ಲ. ಅದು ನಮ್ಮ ಉಸಿರು. ಈ ಭಾರತದ ಆತ್ಮನೇ ಸಮಾಜವಾದ, ಜಾತ್ಯತೀತವಾದ. ಸಂವಿಧಾನದ ಬೇರುಗಳಿದಾವಲ್ಲ, ಅದೇನೇ
ಸಮಾಜವಾದ, ಜಾತ್ಯತೀತವಾದ. ಅದನ್ನು ಬಿಜೆಪಿ ಅಲ್ಲಗಳಿಬೋದು, RSS ಅವರು ಅಲ್ಲಗಳಿಬೋದು, ಆದ್ರೆ ನಾವು ಅದನ್ನು ಬಿಡೋದಿಲ್ಲ, ಬಿಟ್ಟು ಕೊಡೋದಿಲ್ಲ. ಆದ್ರೆ RSS ಈ ಬಿಜೆಪಿಗೆ ಯಾರು ವೋಟ್ ಹಾಕಿದಾರೋ, ಯಾರು ಆ ಒಂದು ಗೌರ್ಮೆಂಟ್ ಎಲೆಕ್ಟ್ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಜಾತ್ಯತೀತವಾದ, ಸಮಾಜವಾದ, ಇದಕ್ಕೆಲ್ಲ ವಾದಗಳಿಗೆ ವಿರುದ್ಧವಾಗಿರೋರೇ ವೋಟ್ ಇಲ್ಲ ಆ ಥರ ಹಾಕಿಲ್ಲ. ಹೇಳಕ್ಕಾಗಲ್ಲ. ಜನಸಾಮಾನ್ಯರಿಗೆ ನಾವು ಆ ಥರ ಹೇಳಕ್ಕಾಗಲ್ಲ. ಮತ್ತೆ ಯಾವ ತರ ಇದು? ಈಗ ಬಿಜೆಪಿಗ ನಾವು ನಿಮ್ಮ ಮುಂದೆ ಹೇಳ್ತೀನಿ ನೋಡಿ, ನರೇಂದ್ರ ಮೋದಿ 2.0 ನಲ್ಲಿ, ನರೇಂದ್ರ ಮೋದಿ ಸರ್ಕಾರದಲ್ಲಿ, ಕಳೆದ ಸರ್ಕಾರದಲ್ಲಿ ಸಂವಿಧಾನ ಪೀಠಿಕೆನಲ್ಲಿ ಆ ಜಾತ್ಯತೀತ ಪದವನ್ನು ತೆಗೆದು ಸಂವಿಧಾನವನ್ನು ಪ್ರಿಂಟ್ ಮಾಡಿ ಕೊಟ್ಟಿದ್ರು ಸಂಸದರುಗಳಿಗೆ. ಓಕೆ, ಅದು ಇಡೀ ಜನಸಾಮಾನ್ಯರು ಒಪ್ತಾರೆ ಅಂತಲ್ಲ, ಸಂವಿಧಾನವನ್ನ ಮೆಚ್ಚೋರು ಕೂಡ ಬಿಜೆಪಿಗೆ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ನೋಡಿಕೊಂಡು, ಅವರ ಅಜೆಂಡಾಗಳು ನೋಡಿಕೊಂಡು, ಏನೋ ಅಭಿವೃದ್ಧಿ ಮಾಡ್ತಾರೆ ಅಂತ ನೋಡಿಕೊಂಡು ವೋಟ್ಗಳು ಹಾಕ್ತಾರೆ. ಅದು ಕೇವಲ RSS ಅಜೆಂಡಾ, ಇಂಟೈರ್ ಅಜೆಂಡಾವನ್ನ ಎಲ್ಲ ಜನಸಾಮಾನ್ಯರು ಒಪ್ತಾರೆ ಅಂತೇನಿಲ್ಲ. ಆದರೆ